ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಶನಿವಾರ ಸ್ನೇಹಿತರೆ, ನಮ್ಮ ಅಪ್ಪನ ಗುಡಿಗೆ ಹೋಗಿ ಬಂದ್ವಿ. ಇವಾಗ ಇಲ್ಲಿ ಗಿಡಗಳ ಹತ್ರ ಬಂದಿದ್ದೀನಿ. ಸ್ವಲ್ಪ ಮಣ್ಣೆಲ್ಲ ತೆಗೆದು, ಅಂದರೆ ಗಟ್ಟಿಯಾಗಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಇದು ಮಾಡೋಣ ಅಂತ. ಈ ಪಾಟ್ಗಳಲ್ಲಿ ಸ್ವಲ್ಪ ಕಸ ಬೆಳೆದಂಗಾಗಿದೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ಬೇರೆ ಮಣ್ಣು ಹಾಕೋಣ ಅಂತ ಇವತ್ತು ಈ ಕೆಲಸ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡೋಣ ಅಂತ ಇಲ್ಲಿಗೆ ಬಂದೆ ಡೈರೆಕ್ಟಾಗಿ. ಇಲ್ಲಿಗೆ ಹೋಗಿ ಬಂದುಬಿಟ್ಟು ಸೊ ಇದೆಲ್ಲ ಸ್ವಲ್ಪ ಮಣ್ಣು ಎಲ್ಲ ಇದು ಮಾಡ್ಬೋದು. ಇದು ನೋಡಿ ಸ್ನೇಹಿತರೆ, ಶಂಖಪುಷ್ಟಿ ಹೂವು ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ನಿನ್ನೆ ಸಾಯಂಕಾಲ ಸ್ನೇಹಿತರೆ ಬೆಣ್ಣೆ ತೊಗೊಂಡಿದ್ವಿ ಗೌಳಿ ಹತ್ರ. ಬೆಳಗ್ಗೆ ಅದನ್ನು ಕಾಸಿ ತುಪ್ಪ ಮಾಡಿದ್ವಿ. ಹಾಗೆ ಸಾಯಂಕಾಲ ಎಲ್ರಿಗೂ ಅಂತ ಬನಾನಾ ಸ್ಮೂದಿ ಮಾಡಿದ್ವಿ ಸ್ನೇಹಿತರೆ. ಅದರ ಜೊತೆಗೆ ಬೆಣ್ಣೆ ಕಾಸಿ ತುಪ್ಪ. ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಇಲ್ಲಿ ನೋಡಿ ಬೆಣ್ಣೆ, ಇದು ಮನೆಯಲ್ಲಿ ತೆಗ್ದಿರೋ ಬೆಣ್ಣೆ ಅಲ್ಲ, ಗೌಳಿ ಅವ್ರು ಬರ್ತಾರಲ್ಲ ಅವ್ರ ಕಡೆ ತೊಗೊಂಡಿದ್ದು ಹಾಲು ಹಾಕೋಕೆ ಮನೆಗೆ. ಸೊ ಬೆಣ್ಣೆ ಇವಾಗ ಕಾಸಬೇಕು. ಸೊ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ತೊಳೆದ್ಬಿಟ್ಟು ಬೆಣ್ಣೆನ ಕಾಸಿ ತುಪ್ಪ ಮಾಡ್ಕೊಳ್ಳೋ. ಸಂಜೆ ಆಗಿದೆ ಇವಾಗ. ನೋಡಿ ಬೆಣ್ಣೆನ ತೊಳಿತಾ ಇದ್ದೀನಿ. ಕ್ಲೀನಾಗಿರುತ್ತೆ, ಆದರೂ ಒಂದು ಸಲ ನಾವು ಕ್ಲೀನ್ ಮಾಡಿಕೊಂಡು ತೊಳೆದ್ರೆ ಒಳ್ಳೆಯದು. ಕ್ಲೀನ್ ಆಯಿತು ನೋಡಿ. ನೀರೆಲ್ಲ ತೆಗೆದುಬಿಟ್ಟು ಕಾಸ್ಕೊಳ್ಳೋಣ ಬನ್ನಿ. ಬೆಣ್ಣೆ ಕರ್ಗೋಕೆ ಶುರು. ಸ್ನೇಹಿತರೆ ಇಲ್ಲಿ ನೋಡಿ ತುಂಬ ರೆಡಿಯಾಗಿದೆ. ನೋಡ್ಬೋದು ನೀವು, ಕೆಳಗಡೆ ಏನೂ ಇಲ್ಲ, ಘಮ್ ಅಂತ ಇದೆ. ಸೊ ಬೆಣ್ಣೆ ಕಾಸಿ ತುಪ್ಪ ರೆಡಿ. ಇದಕ್ಕೆ ನೋಡಿ ನಾನಿಲ್ಲಿ ದಪ್ಪ ಉಪ್ಪು ಬರುತ್ತಲ್ಲ ಆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ, ಒಂದು 4 ಕಲ್ಲು. ಹಾಗೆ ಇದ್ರ ಜೊತೆಗೆ ನೋಡಿ 4 ಲವಂಗ. ನೀವು ಬೇಕು ಅಂದರೆ ಒಂದು ಎಲೆನೂ ಹಾಕ್ಕೋಬೋದು, ತಿನ್ನೋ ಎಲೆ ಅಂತಾರಲ್ಲ, ವೀಳ್ಯದೆಲೆ, ಅದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಘಮ ಅನ್ನುತ್ತೆ. ಸೊ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ರೆಡಿ ಸ್ನೇಹಿತರೆ. ಒಂದು 2 ನಿಮಿಷ ಬಿಟ್ಟು ಶೋಧಿಸ್ಕೊಳ್ಳೋಣ. ಅಷ್ಟರಲ್ಲೇ ಲವಂಗ ಹಾಗೆ ಉಪ್ಪಿನ ಅಂಶನೂ ಎಲ್ಲ ಬಿಟ್ಟಿರುತ್ತೆ. ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಮರಮರಳ ಬರುತ್ತೆ. ಚೆನ್ನಾಗಿ ಕೊಡ್ತಾರೆ ನಮ್ಮ ಗೌಳಿಯವರು, ಹಾಲಿನವರು. ಸೊ ಕೆಲವೊಂದು ಸಲ ಮನೇಲಿ ಇಲ್ದಾಗ ಬೇಕಾದಾಗ, ಇಲ್ಲ ಏನಾದರೂ ಹಬ್ಬಗಳಲ್ಲಿ ಸಿಹಿ ತಿಂಡಿ ತಿನಿಸು ಮಾಡೋದಿದ್ದರೆ ತರಿಸ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನಿಮಿಷ ಆಯಿತು, ಬನ್ನಿ ವಾಶ್ ಓದಿಸ್ಕೊಂಬಿಡೋಣ. ಡಬ್ಬ ಬನ್ನಿ ಹಾಕೊಂಡ್ಬಿಡೋಣ. ನೋಡ್ಬೋದು ನೀವು, ಕೆಳಗಡೆ ಏನೂ ತಳ ಹತ್ತಿಲ್ಲ. ತುಪ್ಪ ರೆಡಿ ಸ್ನೇಹಿತರೆ. ಅದ್ರ ಜೊತೆಗೆ ಇವಾಗ ಬಾಳೆಹಣ್ಣಿಂದು ಸ್ಮೂದಿ ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಬಾಳೆಹಣ್ಣು ಸ್ಮೂದಿ ಮಾಡೋದಕ್ಕೆ ನೋಡಿ, ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ ನಾನು. ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ನೋಡಿ ನೀವು ಜೇನುತುಪ್ಪ ಏನಾದರೂ ಬಳಸ್ಬೋದು, ಬಟ್ ನಾನಿಲ್ಲಿ ನೋಡಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇರುತ್ತಲ್ಲ, ಸೊ ಅದನ್ನು ಬಳಸ್ತಾ ಇದ್ದೀನಿ ನೋಡಿ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಸಕ್ಕರೆ ಜೇನುತುಪ್ಪ ಬಳಸ್ಬೋದು. ಆಗಿರುವಂಥ ಹಾಲು, ಕೋಲ್ಡ್ ಹಾಲು, ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ, ಚೆನ್ನಾಗಿರುತ್ತೆ.
ನೋಡಿ ಸ್ಮೂದಿ ರೆಡಿ ಸ್ನೇಹಿತರೆ. ಬನ್ನಿ ಗ್ಲಾಸ್ಗೆ ಹಾಕು. ಈ ಸ್ನೇಹಿತರೆ ಸ್ಮೂದಿ, ಇದಕ್ಕೆ ಸ್ವಲ್ಪ ಕಾಜು ಬಾದಾಮ್ ಹಾಕಿಬಿಟ್ಟು ಗಾರ್ನಿಷ್ ಮಾಡಿದ್ರೆ ಆಯಿತು. ಸೊ ಇದನ್ನು ಅವನಿಗೆ ಕೊಡ್ತೀನಿ, ನನ್ನ ಮಗನಿಗೆ. ಬನ್ನಿ ನಾವು ಇನ್ನೊಂದು ಮಾಡ್ಕೊಳ್ಳೋಣ. ಮತ್ತೆ ಫ್ರೂಟಿ ಆದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ. ಇಲ್ಲಿ ನೋಡಿ ಮರಳಾಗಿರುವಂಥ ತುಪ್ಪ ಸಂಜೆ ಕಾಸಿದ್ದು ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಚೆನ್ನಾಗಿ ಬಂದಿದೆ ನೋಡಿ. ಮರಳಾದ ತುಪ್ಪ.